ಓಂ ನಮಃ ಶಿವಾಯ. ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನೋಡಿ, ಈಗ ರಾಜಾಜಿನಗರದಲ್ಲಿರುವಂಥ ಅತೀ ಪುರಾತನವಾದಂಥದ್ದು ಅಂದರೆ 250-300 ವರ್ಷಗಳಷ್ಟು ಹಳೆಯದಾದಂಥ ಗವಿಮಠ ಮಲ್ಲಿಕಾರ್ಜುನ ಸ್ವಾಮಿ ಪುರಾತನ ಪುಣ್ಯಕ್ಷೇತ್ರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ನೋಡಿ, ರಾಜಾಜಿನಗರದ 5ನೇ ಬ್ಲಾಕಲ್ಲಿರುವಂಥ ಈ ಪುರಾತನ ದೇವಾಲಯದ ಬಗ್ಗೆ ಸರಿಸುಮಾರು 250-300 ವರ್ಷಗಳಕ್ಕೂ ಮೇಲ್ಪಟ್ಟಿರುವ ಈ ದೇವಾಲಯದ ಬಗ್ಗೆ ಹಳೆ ತಲೆಮಾರಿನವ್ರಿಗೆ ಮಾತ್ರ ತಿಳಿದಿದೆ ಹೊರತಾಗಿ ಹೊಸ ತಲೆಮಾರಿನವ್ರಿಗೆ ಅಷ್ಟೇನು ತಿಳಿದಿಲ್ಲ. ಯಾಕೆಂದರೆ ಇದು ಅಂದಿನ ತಲೆಮಾರಿನಲ್ಲಿ ಜಡೆ ಸ್ವಾಮಿಗಳು ಅಂತ ಇದ್ದರು. ಅವ್ರ ತಂದೆ, ಅವ್ರ ತಾತ, ಅವ್ರ ಮುತ್ತಾತ, ಹೀಗೆ ಒಂದು 4-5 ತಲೆಮಾರಿನಿಂದ ಒಂದು ಲಿಂಗವನ್ನು ಇಟ್ಕೊಂಡು ಅಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಆ ಲಿಂಗಕ್ಕೆ ಪೂಜೆಯನ್ನು ಮಾಡ್ತಾಯಿದ್ರು. ಹಾಗೆ ನೋಡಿ, ಹೊಸದಾಗಿ ಒಂದು ನರಸಿಂಹಸ್ವಾಮಿ ದೇವಸ್ಥಾನ ಆಗಿದೆ. ಆ ದೇವಸ್ಥಾನದ ಎದುರುಗಡೆ ಕೆರೆ ಇತ್ತು. ಆಗ ಆ ಕೆರೆಯಿಂದ ನೀರು ತೊಗೊಂಡು ಬಂದು ತುಪ್ಪದ ದೀಪ ಹಚ್ತಾಯಿದ್ರಂತೆ ಆ ಲಿಂಗಕ್ಕೆ. ಅಷ್ಟು ಸತ್ಯವಾದಂಥ ತಲೆಮಾರಿನವರವರು. ಹಾಗೆ ಈ 3-4 ತಲೆಮಾರುಗಳು ಏನಿದೆಯಲ್ಲ, ಇವರೆಲ್ಲ ಜಡೆ ಸ್ವಾಮಿಗಳಿಗೆ ಬಲವನ್ನು ತುಂಬಿ ಜಡೆ ಸ್ವಾಮಿಗಳ ಮೂಲಕ ಈ ಗವಿಮಠ ಉದ್ಧಾರ ಆಗಬೇಕು ಅನ್ನೋಂಥ ಒಂದು ಪ್ರೇರಣೆಯೊಂದಿಗೆ ಎಲ್ಲ ಅವರ ಶಕ್ತಿಯನ್ನೆಲ್ಲ ಜಡೆ ಸ್ವಾಮಿಯವರಿಗೆ ಧಾರೆ ಎರೆದು, ಜಡೆ ಸ್ವಾಮಿಯವರು ಇಲ್ಲಿ ಯಾಕೆ ಅಂತಂದರೆ ಜಡೆ ಸ್ವಾಮಿಯವರಿಗೆ ಅಷ್ಟು ಶಕ್ತಿ ಇತ್ತು, ದೈವ ಪ್ರೇರಣೆ ಇತ್ತು. ಹಾಗಾಗಿ ಎಲ್ಲರೂ ಅವ್ರಿಗೆ ಭಾಳ ಇದು ಮಾಡಿದರು ಅವ್ರ ತಲೆಮಾರಿನವರು. ನೋಡಿ, ಜಡೆ ಸ್ವಾಮಿಯವರು ಇದನ್ನು ಒಂದು ಮಟ್ಟಕ್ಕೆ ತಂದು ಗವಿಮಠವನ್ನು ತುಂಬ ಇದರಲ್ಲಿ ಮಲ್ಲಿಕಾರ್ಜುನ ಭ್ರಮರಾಂಬಿಕೆ ತಾಯಿ ಇಬ್ಬರು, ತಂದೆ ತಾಯಿ ಇಬ್ಬರು ಅನಾವರಣ ಆಗಿದ್ದಾರೆ. ಆ ಲಿಂಗದ ಕೆಳಗಡೆನೇ ಇವರು ಜೀವಂತ ಸಮಾಧಿ ಕೂಡ ಆಗಿದ್ದಾರೆ. ನೋಡಿ, ಜೀವಂತ ಸಮಾಧಿಯಾಗಿ ಆ ಗವಿಮಠ ಮಲ್ಲಿಕಾರ್ಜುನ ಸ್ವಾಮಿ ಈ ಪುಣ್ಯಕ್ಷೇತ್ರ ಆಗಿ ನೆಲೆಸಿರುವಂಥ ಈ ಜಾಗ ಭಾಳ ಪವಿತ್ರವಾಗಿರುವಂಥದ್ದು. ಹಾಗೆ ಇಲ್ಲಿ ನವಗ್ರಹಗಳಿದೆ. ನವಗ್ರಹಗಳನ್ನ ಯಾವ ರೀತಿ ಮಾಡಿದ್ದಾರೆ ಅಂತಂದರೆ, ಪ್ರತಿಯೊಂದು ನವಗ್ರಹಗಳಿಗೂ ಒಂದು ಬೀಜ ಮಂತ್ರ, ಹಾಗೆ ಅದಕ್ಕೆ ಒಂದು ಯಾವುದಾದ್ರು ಸಸ್ಯ, ಅಂದರೆ ಸಸ್ಯ ಜೀವಿಗಳಲ್ಲಿ ಯಾವುದು ಯಾವ ಗ್ರಹಗಳಿಗೆ ಶ್ರೇಷ್ಠ ಅನ್ನುವಂಥದ್ದು ತೋರಿಸಿದ್ದಾರೆ. ಆ ಬೀಜ ಮಂತ್ರ ಕೂಡ ಅಲ್ಲಿ ಉಚ್ಚಾರಣೆ ಮಾಡಿದ್ದಾರೆ. ಇದರೊಟ್ಟಿಗೆ ಒಂದಷ್ಟು ಈ ಜಾಗದ ವಿಸ್ತೀರ್ಣದಲ್ಲಿ ನೋಡಿ, ಪಕ್ಕದಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಬನ್ನಿ ಎಲ್ಲ ಆ ಪುರೋಹಿತ ಹತ್ರ ಮಾತಾಡೋಣ. ಹಾಗೆ ಇದ್ರ ಬಗ್ಗೆ ಸುದೀರ್ಘವಾದಂಥ ವಿವರಗಳನ್ನ ತಗೊಳ್ಳೋಣ ಅವ್ರ ಹತ್ರ. ಇದ್ರ ಜೊತೆಗೆ ತಲಕಾಡಿನಲ್ಲಿರುವಂಥ ಯಾವ ರೀತಿ ಪಂಚಲಿಂಗಗಳಿದೆಯಲ್ಲ, ಅದೇ ರೀತಿ ಇಲ್ಲಿ ಕೂಡ ಪಂಚಲಿಂಗ ದರ್ಶನ ಮಾಡುವಂಥ ಸೌಭಾಗ್ಯ ಎಲ್ರಿಗೂ ಇದೆ. ಒಂದೇ ಜಾಗದಲ್ಲಿ ಈ ಪಂಚಲಿಂಗಗಳನ್ನು ಅಲ್ಲಿ ಒಂದು ಭಗವಂತನ ದೇವಾಲಯದ ಆವರಣದ ಎದುರುಗಡೆನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದನ್ನು ನೋಡಿದ್ರೆ ತಲಕಾಡು ಮಲ್ಲಿಕಾರ್ಜುನ ಸ್ವಾಮಿ ಹಾಗೆ ತಲಕಾಡಿನಲ್ಲಿರುವಂಥ ಪಂಚಲಿಂಗಗಳ ದರ್ಶನ ಮಾಡಿದ್ರೆ ಎಷ್ಟು ಪುಣ್ಯ ಲಭಿಸುತ್ತೋ ಅದೇ ಪುಣ್ಯ ಲಭಿಸುತ್ತೆ ಅಂಥೇಳಿ ಹೇಳ್ತಾರೆ. ಇಲ್ಲಿ ಮಂಜುನಾಥ ಶಾಸ್ತ್ರಿಗಳು ಅಂಥೇಳಿ ಅವರೇ ತುಂಬ ಹಳೆ ತಲೆಮಾರಿನವರು ಇಲ್ಲಿರೋದ್ರಲ್ಲಿ. ಅವರೇ ಇದನ್ನೆಲ್ಲ ನೋಡ್ಕೊಳ್ತಾ ಇರೋದು. ಹಾಗಾಗಿ ಅವ್ರ ಹತ್ರ ಕೇಳಿದ್ರೆ ಸಂಪೂರ್ಣವಾದಂಥ ವಿವರ ತಿಳಿಯುತ್ತೆ. ಬನ್ನಿ ಅವ್ರ ಹತ್ರ ತಿಳ್ಕೊಳ್ಳೋಣ. ಹಾಗೆ ಭಗವಂತನ ದರ್ಶನ ಮಾಡೋಣ. ಭಗವಂತನ ದರ್ಶನ ಮಾಡಿ ಪುನೀತರಾಗೋಣ. ಹಾಗೆ ಈ ಗವಿಮಠ ಮಲ್ಲಿಕಾರ್ಜುನ ಸ್ವಾಮಿ ಪುಣ್ಯಕ್ಷೇತ್ರ ಏನಿದೆಯಲ್ಲ, ಪುರಾತನ ಪುಣ್ಯಕ್ಷೇತ್ರ, ಇದ್ರ ಬಗ್ಗೆ ತಮಗೆ ಒಂದಷ್ಟು ಮಾಹಿತಿನ ಒದಗಿಸ್ಕೊಡ್ತೀನಿ. ಬನ್ನಿ ಮಾತಾಡೋಣ. ಹಾಗೆ ಭಗವಂತನ ಸನ್ನಿಧಿಗೆ ಹೋಗೋಣ. ಬನ್ನಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನೋಡಿ, ಸ್ವಾಮಿ ಎಷ್ಟು ತುಂಬ ಪ್ರಕಾಶಮಾನವಾಗಿ ರಾರಾಜಿಸ್ತಾ ಇದ್ದಾರೆ. ನೋಡೋದಕ್ಕೆ 2 ಕಣ್ಣು ಸಾಲದು. ಭಾಳ ಅಲಂಕೃತವಾಗಿದೆ. ಅಲ್ಲಿ ಬೇರೆ ಅಲಂಕಾರಗಳೇನೂ ಇಲ್ಲ. ಆದರೂ ಕೂಡ ನೋಡಿ, ಭ್ರಮರಾಂಬಿಕೆ ತಾಯಿ
ಅಲಂಕಾರ ಇಲ್ಲದೇ ಇದ್ದರೂ ಕೂಡ ಭಗವಂತ ಎಷ್ಟು ಪ್ರಕಾಶಮಾನವಾಗಿ ರಾರಾಜಿಸ್ತಾ ಇದ್ದಾರೆ ಅನ್ನೋದು ತುಂಬ ನೋಡೋದಕ್ಕೆ ಕಣ್ಣು ಕೋರೈಸುತ್ತೆ, ಅಷ್ಟು ಚೆನ್ನಾಗಿದೆ ಭಗವಂತ. ನೋಡಿ, ಇಲ್ಲಿ ಈ ಜಡೆ ಸ್ವಾಮಿಗಳೊಟ್ಟಿಗೆ ಚಂದ್ರಶೇಖರನಾಥ ಸ್ವಾಮೀಜಿಗಳು ಕೂಡ ಕೈ ಜೋಡಿಸಿದ್ರು ಈ ಗವಿಮಠಕ್ಕೆ. ಒಂದು ಕಡೆ ಚಂದ್ರಶೇಖರನಾಥ ಸ್ವಾಮೀಜಿಗಳು, ಒಂದು ಕಡೆ ಗವಿಮಠ ಸಂಸ್ಥಾಪಕರಾದಂಥ ಜಡೆ ಸ್ವಾಮಿಗಳು ಇಬ್ಬರು. ಇಲ್ಲಿ ನೋಡಿ ಮೂರ್ತಿಗಳಿದೆ. ಜಡೆ ಸ್ವಾಮಿಗಳು ಲಿಂಗೈಕ್ಯರಾಗಿದ್ದಾರೆ. ಇಲ್ಲಿ ನೋಡಿ, ಈಗ ಪುರೋಹಿತರನ್ನ ಕೇಳೋಣ. ತಮ್ಮ ಹೆಸರು ಮತ್ತು ಈ ಸ್ಥಳದ ಬಗ್ಗೆ ಒಂದಷ್ಟು ಮಾಹಿತಿಗಳು, ಮತ್ತು ಇದನ್ನು ಪೂರ್ವನಿಯೋಜಿತವಾಗಿ ಕಟ್ಟದಂಥ ಮೂಲ ಪುರುಷ, ಇದ್ರ ಬಗ್ಗೆ ದಯವಿಟ್ಟು ಸುದೀರ್ಘವಾಗಿ ಒಂದಷ್ಟು ಮಾಹಿತಿಯನ್ನು ಕೊಡಿ. ಹೇಳಿ ಸ್ವಾಮಿ. ಭಗವದ್ಭಕ್ತಾದಿಗಳ ವಿನಂತಿ. ಇದೇ ನಮ್ಮ ಪುರಾತನವಾದ ಪುಣ್ಯಕ್ಷೇತ್ರವಾಗಿದ್ದ ಗವಿಮಠ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಇದು ಬಂದು ರಾಜಾಜಿನಗರದ 5ನೇ ಕ್ರಾಸ್ನಲ್ಲಿರುವಂಥ, ವಿಶೇಷವಾಗಿ ಬೆಂಗಳೂರಲ್ಲಿ ನೆಲೆಸಿದೆ. ಇಲ್ಲಿ ಬಂದು ಇದು ಪುರಾತನವಾದ ದೇವಸ್ಥಾನ. ಈ ಪುರಾತನವಾದ ದೇವಸ್ಥಾನ ಅಂತ ಹೆಸರು ಬರಲಿಕ್ಕೆ ಕಾರಣ ಏನಪ್ಪ ಅಂದರೆ, ಇಲ್ಲಿ ಶಿವಲಿಂಗವನ್ನು ಎಷ್ಟೋ ವರ್ಷಗಳಿಂದ ಒಂದು ಪೂಜೆಯನ್ನು ಮಾಡ್ಕೊಂಬಂದಿದ್ದಾರೆ. ಬ್ರಹ್ಮರಾಂಬ ಸಮೇತ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ. ಆ ಶಿವಲಿಂಗವನ್ನು ಜಡೆ ಸ್ವಾಮಿಗಳು ಅಂತ ಹೇಳಿಬಿಟ್ಟು ಅವರ ತಂದೆ ಆ ರೀತಿಯಾಗಿ ತಲಾಂತರವಾಗಿ 300 ವರ್ಷಗಳಿಂದ ಆ ಲಿಂಗವನ್ನು ಸರಿಸುಮಾರು 4-5 ತಲೆಮಾರುಗಳನ್ನು ಒಂದು ಪೂಜೆಯನ್ನು ಮಾಡಿಕೊಂಡು ಹೋಗಿದ್ದಾರೆ. ಆ ಶಿವಲಿಂಗಕ್ಕೆ, ಅದು ಬ್ರಹ್ಮರಾಂಬ ಸಮೇತ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರಿಗೆ. ಅದಾದ ನಂತರ ಅವರ ತಲಾಂತರವಾಗಿ ಅವರು ಹೇಳಿದ್ದಾರೆ, ಈ ಲಿಂಗದ ಕೆಳಗಡೆ ಈ ಜಡೆ ಸ್ವಾಮಿಗಳಂತ ಹೇಳ್ಬಿಟ್ಟು ಜೀವ ಸಮಾಧಿ ಆಗಬೇಕು ಅಂತ ಹೇಳ್ಬಿಟ್ಟು ಅವರ ಸಂಕಲ್ಪದಂತೆ ಇಲ್ಲಿ ಜೀವ ಸಮಾಧಿ ಆಗಿದ್ದಾರೆ. ಯಾರು? ಜಡೆ ಸ್ವಾಮಿಗಳು ಅಂತೇಳಿ. ಜೀವ ಸಮಾಧಿ ಆದ ನಂತರ ಇಲ್ಲಿ ವಿಶೇಷವಾಗಿ ಆ ಶಿವಲಿಂಗವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿ ತಲಾಂತರವಾಗಿ ಇಲ್ಲಿ ಪೂಜೆಗಳು ನಡ್ಕೊಂಡು ಬರ್ತಾ ಇದೆ. ಆ ರೀತಿಯಾಗಿ ಈ ರಾಜಾಜಿನಗರಕ್ಕೆ ಪ್ರಥಮವಾದಂಥ ದೇವಸ್ಥಾನ ಅಂದರೆ ಈ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಇಲ್ಲಿ ಒಂದು ಮಹಾಶಿವರಾತ್ರಿಯಂದು ಬಹಳ ವಿಶೇಷವಾಗಿ ಒಂದು ಪೂಜಾ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಆ ಶಿವರಾತ್ರಿಯಂದು 2 ದಿನಗಳ ಕಾಲ ವಿಶೇಷವಾಗಿ ಅಭಿಷೇಕಗಳು, ಸ್ವಾಮಿಗೆ ಒಂದು ಫಲಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ನಮಕ ಚಮಕ ಪಾರಾಯಣದೊಂದಿಗೆ ವಿಶೇಷವಾಗಿ ಮಂಗಳ ದ್ರವ್ಯಗಳ ಮೂಲಕ ಅಭಿಷೇಕಗಳು ನಡೀತಾ ಇರ್ತದೆ. 4 ಯಾಮದ ಕಾಲ ಅಭಿಷೇಕ ಮತ್ತು ಕಳಶಗಳೆಲ್ಲ ಇಟ್ಟುಬಿಟ್ಟು ಇಲ್ಲ ಕಳಶಾರಾಧನೆ ಮಾಡಿಕೊಂಡು ರುದ್ರ ಹೋಮ, ಆ ರೀತಿಯಾಗಿ ಜಾಗರಣೆ ಪ್ರಯುಕ್ತವಾಗಿ 4 ಯಾಮದ ಕಾಲ ಇಲ್ಲಿ ಅಭಿಷೇಕಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ತೀವಿ. ಅಭಿಷೇಕಗಳಾದ ನಂತರ ಶಿವಂದು ಒಂದು ಚಲನಚಿತ್ರ, ಯಾಕಂದರೆ ಜಾಗರಣೆ ಪ್ರಯುಕ್ತವಾಗಿ ಶಿವಂದು ಆ ದಿನದಲ್ಲಿ ನಾವು ಜಾಗರಣೆ ಮಾಡಬೇಕಂದ್ರಾಗ ಚಲನಚಿತ್ರ ಅಂತ ನಾವಿಲ್ಲ ಹಾಕ್ತೀವಿ. ಭಕ್ತ ಮಾರ್ಕಂಡೇಯ, ಭಕ್ತ ಸಿರಿಯಾಳ, ಈ ರೀತಿಯಾಗಿ ಒಂದು ಶಿವನ ಆ ಚಲನಚಿತ್ರಗಳಲ್ಲಿ ನೋಡಬಹುದು, ವೀಕ್ಷಣೆ ಮಾಡಬಹುದು. ಅದಾದ ನಂತರ ಮಾರನೇ ದಿವಸ ಬೆಳಿಗ್ಗೆ ಒಂದು 5 ಗಂಟೆಗೆ ಸರಿಯಾಗಿ 4ನೇ ಯಾಮದ ಕಾಲ ಸ್ವಾಮಿಯವರಿಗೆ ಒಂದು ಅಭಿಷೇಕ ಆಗುತ್ತೆ. ಅಭಿಷೇಕ ಆದ ನಂತರ ವಿಶೇಷವಾದ ಅಲಂಕಾರದೊಂದಿಗೆ ಇಲ್ಲಿ ಒಂದು 2000 ಜನಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರ್ತದೆ. ಅದಕ್ಕೆ ಮುಂಚೆ ಒಂದು ಸಾಧು ಸಂತರ ಪಾದ ಪೂಜೆಯನ್ನು ಮಾಡಿಬಿಟ್ಟು, ಯಾಕಂದ್ರೆ ಜಡೆ ಸ್ವಾಮಿಗಳು ಜೀವ ಸಮಾಧಿ ಆಗಿದ್ದಾರಲ್ಲ, ಅದರ ಪ್ರಯುಕ್ತವಾಗಿ ಇಲ್ಲಿ ಸಾಧು ಸಂತರ ಪಾದ ಪೂಜೆಯನ್ನು ಮಾಡಿ ಆಮೇಲೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೆಯುತ್ತೆ. ಮಧ್ಯಾಹ್ನ ಒಂದು 12 ಗಂಟೆಗೆ ಸರಿಯಾಗಿ ಪ್ರಾರಂಭ ಆಗಿ ಸಂಜೆ 3 ಗಂಟೆಯವರೆಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಈ ದೇವಸ್ಥಾನದಲ್ಲಿ ಆ ಶಿವರಾತ್ರಿಯಂದು ನಡೀತದೆ. ನೋಡೋದಾದಂದ್ರೆ 4 ಕಾರ್ತೀಕ ಸೋಮವಾರಗಳಂತ ಹೇಳ್ಬಿಟ್ಟು ವಿಶೇಷವಾಗಿ 4 ಕಾರ್ತೀಕ ಸೋಮವಾರಗಳು ಕೂಡ ಇಲ್ಲಿ ಸ್ವಾಮಿಯವರಿಗೆ ವಿಶೇಷವಾಗಿ ವರ್ಷದಲ್ಲಿ ಪೂಜೆ ಆಗುತ್ತೆ. ಅಭಿಷೇಕಗಳು, ಅಲಂಕಾರಗಳು, ಪ್ರಸಾದ ವಿನಿಯೋಗ, ಒಂದು 2000 ಜನಕ್ಕೆ ಅನ್ನ ಸಂತರ್ಪಣೆ, ಆ ರೀತಿಯಾಗಿ ಪ್ರತಿ ಸೋಮವಾರ ಗುರುವಾರ ಆ ರೀತಿ ಅದು ಹೇಳ್ತೀನಿ. ಆ ರೀತಿಯಾಗಿ ಒಂದು ಪಂಚಲಿಂಗಗಳಂತ ಹೇಳ್ಬಿಟ್ಟು ನಾವು ಪ್ರತಿಷ್ಠಾಪನೆ ಮಾಡಿ ಆ ತಲಕಾಡಲ್ಲಿ 5 ವಾರಗಳ ಕಾರ್ತೀಕ ಸೋಮವಾರ ಬಿದ್ದಾಗ ಜಾತ್ರೆ ನಡೀತದೆ. ಅದರ ಸಂಕೇತವಾಗಿ ನಮ್ಮ ದೇವಸ್ಥಾನದ ಆಲಯದಲ್ಲಿ ಪಂಚಲಿಂಗಗಳು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ. ಅದರ ಸಂಕೇತವಾಗಿ ಆವಾಗ ಪ್ರತಿ ವರ್ಷ ಕಾರ್ತೀಕ ಸೋಮವಾರಗಳಲ್ಲಿ ಇಲ್ಲಿ ವಿಶೇಷವಾಗಿ ಒಂದು ಅಭಿಷೇಕ, ಅಲಂಕಾರ, ಪೂಜೆಗಳು, ಪ್ರಸಾದ ವಿನಿಯೋಗಗಳು ನಡೆಯುತ್ತದೆ. ಪ್ರತಿ ಸೋಮವಾರದಂದು
ವಿಶೇಷವಾಗಿ ಪ್ರತಿ ಸೋಮವಾರಕ್ಕೂ ಸ್ವಾಮಿಗೆ ಒಂದು ಫಲಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಸಾಯಂಕಾಲ ಅನ್ನ ಸಂತರ್ಪಣೆ ಕಾರ್ಯಕ್ರಮ. 600 ಜನಕ್ಕೆ ಅನ್ನ ಸಂತರ್ಪಣೆ ಮಾಡಿ ಅವತ್ತು ಸಂಜೆಯಲ್ಲಿ ಮಹಾಲಕ್ಷ್ಮಿ ಸ್ವಾಮಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತ ಹೇಳ್ಬಿಟ್ಟು ಪ್ರತಿ ಪೌರ್ಣಮಿಯಂದು ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಿ. ಸರಿ ಸ್ವಾಮಿ. ಮತ್ತು ಗುರು ಪೌರ್ಣಮಿಯಂದು ಆ ಸ್ವಾಮಿಗಳು ಜೀವ ಸಮಾಧಿ ಆಗಿದ್ದ ದಿನ. ಆ ಜೀವ ಸಮಾಧಿ ಆಗಿದ್ದ ದಿನದಲ್ಲಿ ಆ ಗುರು ಪೌರ್ಣಮಿಯಿಂದ ಮಹಾರುದ್ರಯಾಗ ಮಾಡಿ ಈ ಸ್ವಾಮಿಗೆ ಒಂದು ಅಭಿಷೇಕಗಳು ಮಾಡಿ ಅವತ್ತು ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಪ್ರತಿ ಪೌರ್ಣಮಿಯಂದು ಅಂದರೆ ಗುರು ಪೌರ್ಣಮಿಯಂದು ಇರ್ತದೆ. ಪ್ರತಿ ಪೌರ್ಣಮಿಗೆ ಇತ್ತು ಗುರು ಪೌರ್ಣಮಿ ತುಂಬ ವಿಶೇಷ ಹಾಗೂ ಮುಖ್ಯವಾಗಿ ಆಗುತ್ತೆ. ಮತ್ತು ಅದೇ ರೀತಿಯಾಗಿ ಇವತ್ತು ನಾಳೆ ಇನ್ನು ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ವಿಶೇಷವಾಗಿ ನೋಡಿ ಅಲ್ಲಿ ವೆಂಕಟೇಶ್ವರ ದೇವಸ್ಥಾನಕ್ಕೆ 40,000 ಜನ ಅಷ್ಟು ಅಲ್ಲಿ ದರ್ಶನ ಮಾಡ್ತಾರೆ. ಅವರ ಸಂಪೂರ್ಣವಾಗಿ ಇಲ್ಲಿ ಬಂದು ಇಲ್ಲಿಯೂ ಕೂಡ ತುಂಬ ವಿಶೇಷವಾಗಿ ಸ್ವಾಮಿಯವರಿಗೆ ಒಂದು ಅಲಂಕಾರಗಳಂತ ಹೇಳ್ಬಿಟ್ಟು ನಾವು ಮಾಡ್ತೀವಿ. ಸರಿ ಸ್ವಾಮಿ. ಆ ಅಲಂಕಾರಗಳೆಲ್ಲ ಕೂಡ ಇವತ್ತು ನೈಟ್ ರಾತ್ರಿ ಸಾಯಂಕಾಲ ರಾಮರಿಗೆ ಇಲ್ಲಿ ಸೀತಾರಾಮಚಂದ್ರ ಲಕ್ಷ್ಮಣ ಸಮೇತ ಭಕ್ತಾಂಜನೇಯ ಸ್ವಾಮಿ ಪೂಜೆ ಮಾಡ್ತಾ ಇದ್ದಾರೆ. ಮಾಡಲಿ ಏನಂದ್ರೆ ವೈಕುಂಠ ಏಕಾದಶಿ ತುಂಬ ವಿಶೇಷವಾದಂಥ ಪೂಜೆ. ಸರಿ. ಇಲ್ಲಿಯೂ ಕೂಡ ಬಹಳ ಯಾಕೆ ಪುರಾತನವಾದ ದೇವಸ್ಥಾನ, ಇದನ್ನು ಮರೀಲಿಕ್ಕಾಗಲ್ಲ. 30-40 ವರ್ಷ ಆಗಿರುವುದಷ್ಟೇ, ಆದರೆ ಕೂಡ ಇದು ಪುರಾತನವಾದ ದೇವಸ್ಥಾನ. ಇಲ್ಲಿ ಭಕ್ತರು ಒಂದು ಸಂಕಲ್ಪಗಳು ಏನು ಸಂಕಲ್ಪಗಳನ್ನು ಮಾಡಿಕೊಂಡು ಇಲ್ಲಿ ಸೇವೆಗಳು ಮಾಡಿಸ್ತಾರೋ ಆ ಸಂಕಲ್ಪಗಳಂತೆ ಎಲ್ಲವೂ ಕೂಡ ಈಡೇರ್ತದೆ. ನಾವು ನಡೆಸ್ಕೋಬೇಕಂದ್ರೆ ಪುರಾತನವಾಗಿ ನಡೆಸ್ಕೊಂಬಂದಿರುವಂಥ ದೇವಸ್ಥಾನ. ಈ ದೇವಸ್ಥಾನ ಪೂಜೆಗಳು ಚೆನ್ನಾಗಿ ನಡೀತಾ ಇದೆ. ಎಂದಿದ್ರು ಅವರು ಜಡೆ ಸ್ವಾಮಿಗಳು ಬಗ್ಗೆ ಒಂದಷ್ಟು ಮಾಹಿತಿ ಸ್ವಾಮಿಗಳು ಚುಟುಕಾಗಿ ಹೇಳಿ ಅವ್ರ ಬಗ್ಗೆ. ಅವರು ಜಡೆ ಸ್ವಾಮಿಗಳು ಬಂದು ಅವಾಗೆ ಅವರ ತಂದೆ 3 ತಲೆಮಾರು ಈ ಲಿಂಗವನ್ನು ಪೂಜೆ ಮಾಡಿದ್ರೆ ಆಯಪ್ಪನಿಗೆ ತುಂಬ ಶಕ್ತಿ ಇದೆ. ಯಾಕಪ್ಪ ಶಕ್ತಿ? ಅವರೇ ಜೀವ ಸಮಾಧಿ 3 ತಲೆಮಾರಲ್ಲಿ ಅವರೇ ಜೀವ ಸಮಾಧಿ ಯಾಕಾಗಬೇಕು? ಅವ್ರ ತಾತ, ಅವ್ರ ತಂದೆ, ಅವ್ರ ತಾತ ಅವರೆಲ್ಲ ಕೂಡ ಈ ಮಗನೇ ಆಗಬೇಕು, ಅಲ್ಲಿಗೆ ಶಿವ ಸಮಾಧಿ ಆದ ನಂತರ ಯಾರು ಬೇಕಾದ್ರೂ ಮುಂದಕ್ಕೆ ಪೂಜೆ ನಡೆಸ್ಕೊಂಡು ಹೋಗ್ಬೋದು. ಅದಕ್ಕೋಸ್ಕರ ಅವರು ಜೀವ ಸಮಾಧಿ ಆಗಲಿಕ್ಕೆ ಅವರಿಗೆ ಒಂದು ಶಕ್ತಿ ಇದೆ. ಪವಾಡ ಪುರುಷರು ಅಂತ. ಯಾಕೆ ಅವ್ರು ಪವಾಡ ಪುರುಷರು ಅಂತ ಹೇಳ್ತೀವಿ ಅಂದರೆ ಆ ನರಸಿಂಹಸ್ವಾಮಿ ದೇವಸ್ಥಾನ ಮುಂದೆ ಒಂದು ಕಲ್ಯಾಣಿ ಇದೆ. ಆ ಕಲ್ಯಾಣಿಯಿಂದ ತೀರ್ಥವನ್ನು ತೆಗೆದುಕೊಂಡು ಬಂದು ಅದನ್ನ ದೀಪವನ್ನು ಹಚ್ಚಿರೋರು ಪವಾಡ ಪುರುಷರು ಜಡೆ ಸ್ವಾಮಿ. ಇಲ್ಲಿ ಶಿವನಿಗೆ ತುಪ್ಪ ದೀಪವನ್ನು ಹಚ್ಚಿದ್ದಾರೆ. ಅವನ್ನ ಪವಾಡ ಪುರುಷರು ಅಂತ ನಾವು ಹೇಳ್ತೀವಿ. ಖಂಡಿತ ಸುಮ್ಮನೆ ಅಲ್ಲ, ಜಾಗಕ್ಕೆ ಒಂದು ಮಹತ್ವ ಇದೆ, ಶಕ್ತಿ ಇದೆ. ಯಾಕಂದ್ರೆ ಪ್ರತಿ ಸೋಮವಾರ ಯಾರು ಜನ ಭಕ್ತರು ಹೆಚ್ಚಿಗೆ ಬರಲ್ಲ. ನಿಜ. ಆ ಕಾರ್ತಿಕ ಸೋಮವಾರಗಳಲ್ಲಿ ವಿಶೇಷಗಳಲ್ಲಿ ಭಕ್ತರು ಜನಸಾಗರಲ್ಲಿ ಬರಬೇಕಾದ್ರೆ ಏನೋ ಒಂದು ಪವಾಡ ಇರ್ತದೆ. ಖಂಡಿತ ಅಲ್ವಾ? ಈ ಜಾಗಕ್ಕೆ ಒಂದು ಇಷ್ಟು ಪುಣ್ಯಕ್ಷೇತ್ರ, ಇಷ್ಟು ದೇವಸ್ಥಾನ ಇಲ್ಲಿ ಆಗಬೇಕಾದ್ರೆ ಅವ್ರದ್ದೇ ಒಂದು ಪವಾಡ. ಖಂಡಿತ. ಯಾಕಂದ್ರೆ ಆ ಕಡೆ ಒಂದು ಕೈಲಾಸ ವೈಕುಂಠ ಮಹಾಕ್ಷೇತ್ರ ಅಂತ ಹೇಳ್ಬಿಟ್ಟು ವೆಂಕಟೇಶ್ವರ ದೇವಸ್ಥಾನ ಮಾಡಿದ್ರು. ಈಗ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಆಯಿತು, ಶನೇಶ್ವರ ದೇವಸ್ಥಾನ ಆಯಿತು. ಈ ಕ್ಷೇತ್ರದಲ್ಲಿ ದಂಡಪಾಣಿ ದೇವಸ್ಥಾನ ಆಯಿತು, ಈ ಕಡೆ ಪಾಂಡುರಂಗಸ್ವಾಮಿ ದೇವಸ್ಥಾನ ಆಯಿತು. ಇಷ್ಟೋ ದೇವಸ್ಥಾನ ಆಲಯಗಳ ಇಲ್ಲಿ ಪುಣ್ಯಕ್ಷೇತ್ರ ಆಗಬೇಕಾದ್ರೆ ಮೂಲ ಯಾವುದು? ಇದು ನಮ್ಮ ಗವಿ ಮಠ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಇಲ್ಲಿ ಪ್ರಧಾನ ಅರ್ಚಕರಾಗಿ ಎಸ್ ಮಂಜುನಾಥ ಶಾಸ್ತ್ರಿ ಅಂತ ಬಿಟ್ಟು ವೇದ ಬ್ರಹ್ಮಶ್ರೀ ಮಂಜುನಾಥ ಶಾಸ್ತ್ರಿಗಳ ಮುಖಾಂತರವಾಗಿ ಈ ದೇವಸ್ಥಾನದ ಆಲಯದಲ್ಲಿ ಪೂಜಾದಿಗಳು ವಿಶೇಷವಾಗಿ ನಡೆದುಕೊಂಡು ಹೋಗ್ತಾ ಇದೆ. ಹಾಯ್, ಹಲೋ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ನೋಡಿ, ಈ ಗವಿಮಠ ಮಲ್ಲಿಕಾರ್ಜುನ ಸ್ವಾಮಿ ಪುರಾತನ ಪುಣ್ಯಕ್ಷೇತ್ರಕ್ಕೆ ಸೇರಿದಂಥ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ. ಈಗ ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಎದುರುಗಡೆ ಬಂದರೆ ಭಗವಂತ ನರಸಿಂಹಸ್ವಾಮಿ ರಾಜಿಸ್ತಾ ಇದ್ದಾರೆ ನೋಡಿ. ಎಡಗಡೆ ಬಂದು ಸುದರ್ಶನ ಚಕ್ರ ತಾಳುವ ಅಂತ ಸುದರ್ಶನ ಚಕ್ರದಂತೆ ಬಿಂಬಿಸ್ತಾ ಇರ್ತಕ್ಕಂಥ ಅದರೊಳಗಡೆ ಇರ್ತಕ್ಕಂಥ ಭಗವಂತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತಂದರೆ ವಿರಾಜಮಾನವಾಗಿ ಕಾಣಿಸ್ತಾ ಇದ್ದಾರೆ ನೋಡಿ. ಸುದರ್ಶನ ಚಕ್ರ ತಾಳುವ ಅಂತ ನೋಡಿ, ಪಕ್ಕದಲ್ಲಿ ಹೆಸರು ಕೂಡ ಹಾಕಿದ್ದಾರೆ, ಸುದರ್ಶನ ಚಕ್ರ ತಾಳುವ ಅಂತ. ಇದು ಪೂರ್ವ ದಿಕ್ಕಿಗೆ ಇರುವಂಥದ್ದು. ಇದು ಸುದರ್ಶನ ಚಕ್ರದಂತೆಯೇ ವಿನ್ಯಾಸ ಮಾಡಿರ್ತಕ್ಕಂಥದ್ದು. ಅದರೊಳಗಡೆ ಸುದರ್ಶನ ಚಕ್ರ ತಾಳುವ ಅಂತ. ಅದು ಹಿಂಬದಿಗೆ ಹೋದರೆ ಪಶ್ಚಿಮಕ್ಕೆ ಬಂದರೆ ಭಗವಂತ ಕೂತ್ಕೊಂಡಿರೋಂಥ ನರಸಿಂಹಸ್ವಾಮಿ ಭಗವಂತ ನೋಡಿ ವಿರಾಜಮಾನರಾಗಿ ಕೂತ್ಕೊಂಡಿದ್ದಾರೆ ನೋಡಿ ಭಗವಂತ ನರಸಿಂಹಸ್ವಾಮಿ. ಹಾಗೇ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಮುಂದೆ ಬಂದರೆ ನೋಡಿ ಭಗವಂತನ ಸಾಕ್ಷಾತ್ಕಾರ, ನರಸಿಂಹಸ್ವಾಮಿ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಎಲ್ಲ ಕಣ್ತುಂಬಿಸ್ಕೊಳ್ಳಿ ಭಗವಂತನ ನೋಡಿ.
ಇದು ನರಸಿಂಹಸ್ವಾಮಿಯ ಅವತಾರ. ನರಸಿಂಹಸ್ವಾಮಿ ಶಾಂತವಾಗಿ ಕುತ್ಕೊಂಡಿರೋವಂಥದ್ದು ಭಾಳ ಚೆನ್ನಾಗಿದೆ, ಅದ್ಭುತವಾಗಿದೆ. ಓಂ ನಮೋ ಭಗವತೆ ನಮಃ. ನೋಡಿ, ಇದು ಪಂಚಲಿಂಗಗಳ ದರ್ಶನ ಪ್ರತಿಷ್ಠಾಪನೆ ಮಾಡಿರೋವಂಥದ್ದು. ಮಲ್ಲಿಕಾರ್ಜುನ ಸ್ವಾಮಿ ಭಗವಂತನ ದೇವಾಲಯದ ಆವರಣದ ಎದುರುಗಡೆ ಪ್ರತಿಷ್ಠಾಪನೆ ಮಾಡಿರೋವಂಥ ಪಂಚಲಿಂಗಗಳು. ಈ ತಲಕಾಡಿನಲ್ಲಿ ಏನು ಪಂಚಲಿಂಗ ದರ್ಶನ ಮಾಡಿದ್ರೆ ಎಷ್ಟು ಪುಣ್ಯ ಲಭಿಸುತ್ತೆ ಅನ್ನೋವಂಥದ್ದು ಒಂದು ಪ್ರತೀತಿ ಇದೆಯೋ ಅಥವಾ ಭಾವನೆಗಳಿದೆಯೋ ಅಥವಾ ಅದಕ್ಕೆ ಆಧಾರಗಳಿದೆಯೋ, ಅದೇ ರೀತಿ ಇಲ್ಲೂ ಕೂಡ ಪಂಚಲಿಂಗಗಳನ್ನ ದರ್ಶನ ಮಾಡಿದ್ರೆ, ಪ್ರಾರ್ಥಿಸ್ಕೊಂಡ್ರೆ ನಾವು ಏನು ಅಂದ್ಕೊಳ್ತೀವಿ ಅದು ಒಳ್ಳೆಯದಾಗುತ್ತೆ ಅನ್ನೋಂಥದ್ದು ಒಂದು ಪ್ರತೀತಿ. ಇದ್ರ ಜೊತೆಗೆ ಕಾರ್ತಿಕ ಮಾಸದಲ್ಲಿ ಇದನ್ನು ಭಾಳ ವಿಶೇಷವಾಗಿ ಪೂಜೆ ಪುನಸ್ಕಾರದೊಂದಿಗೆ ಇದು ಮಾಡ್ತಾರೆ. ಭಕ್ತಾದಿಗಳು ಕೂಡ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಇಲ್ಲಿ ಜನಗಳು ಭಕ್ತಾದಿಗಳು ತುಂಬ ಸೇರ್ತಾರೆ. ಇದು ನೋಡಿ, ತಲಕಾಡಿನಲ್ಲಿ ನಾವು ಏನು ನೋಡಿ ಪುಣ್ಯ ಗಳಿಸ್ಕೊಳ್ತೀವಿ ಅದೇ ಪುಣ್ಯ ಇಲ್ಲೂ ಸಿಗುತ್ತೆ ಅನ್ನೋಂಥದ್ದು ಒಂದು ವಾಡಿಕೆ. ನೋಡಿ ಕೃತಾರ್ಥರಾಗೋಣ. ನೋಡಿ, ಇಲ್ಲಿಂದ ಮಲ್ಲಿಕಾರ್ಜುನ ಸ್ವಾಮಿ ಕೂಡ ವಿರಾಜಮಾನರಾಗಿ ಕಾಣಿಸ್ತಾ ಇದ್ದಾರೆ. ನೋಡಿ, ಝೂಮ್ ಆಗಿ ತೋರಿಸ್ತಾ ಇದ್ದೀನಿ. ನೋಡಿ, ಧನ್ಯರಾಗೋಣ. ಭಗವಂತನ ಒಂದು ಆಶೀರ್ವಾದದೊಂದಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಜೈ ಕರ್ನಾಟಕ, ಜೈ ಭಾರತ. ಮುಂದಿನ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳಿಗೆ ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ ಇನ್ನೂ ಉತ್ತಮವಾದಂಥ ವೀಡಿಯೋಗಳನ್ನ ತಮಗೆ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಧನ್ಯವಾದಗಳೊಂದಿಗೆ ನಮಸ್ಕಾರ.